ಉದ್ಯಮಿಗಳಿಗೆ ಆಂಧ್ರ ಸಚಿವರ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರೋಸ್ಪೇಸ್ಗೆ ರಾಜ್ಯದ ಷೇರು 65% ಇದೆ. ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಇನ್ನು ಬೇರೆ ಕಡೆ ಭೂಮಿ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಅನ್ನೋದಾಗಿ ಸದ್ಯ ಈಗ ಸಚಿವ ಎಂ.ಬಿ. ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ ಈ ಬಗ್ಗೆ. ಉದ್ಯಮಿಗಳಿಗೆ ಆಂಧ್ರ ಸಚಿವರ ಆಫರ್ ವಿಚಾರದಲ್ಲಿ ಈಗ ದೊಡ್ಡ ಮಟ್ಟದ ಒಂದಿಷ್ಟು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಂ.ಬಿ. ಪಾಟೀಲ್ ಅವರು. ಏರೋಸ್ಪೇಸ್ಗೆ ರಾಜ್ಯದ ಷೇರು 65% ಇದೆ. ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಬೇರೆ ಕಡೆ ಭೂಮಿ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ ನಾವು. ನಮ್ಮ ರಾಜ್ಯ ಬಿಟ್ಟು ಯಾವ ಉದ್ಯಮವೂ ಕೂಡ ಹೋಗೋದಿಲ್ಲ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ಕಡೆ ಕೈಗಾರಿಕೆಗೆ ನೀರು ಕೂಡ ನಾವು ಮೀಸಲಿಟ್ಟಿದ್ದೇವೆ. ಹೀಗಾಗಿ ಎಂ.ಬಿ. ಪಾಟೀಲ್ ಅವರು ಈಗ ಯಾರು ಕೂಡ ಅಸಮರ್ಥರಲ್ಲ. ಇನ್ನು ನಾರಾ ಲೋಕೇಶ್ಗೆ ತಕ್ಕ ಉತ್ತರವನ್ನ ಕೊಡ್ತೇನೆ, ಯಾವುದೇ ಹಿನ್ನಡೆ ಆಗುವಂತ ಪ್ರಶ್ನೆನೇ ಇಲ್ಲ, ಎಲ್ಲವೂ ಕೂಡ ಸರಿ ಇದೆ ಅನ್ನೋದಾಗಿ ಸದ್ಯ ಎಂ.ಬಿ. ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲೋಕೇಶ್ ಅವರಿಗೆ ಸ್ವಲ್ಪ ಸಮಯದಲ್ಲಿ ನಾನು ಆ ಟ್ವೀಟ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ. ಅದೇನಂತಾರಲ್ಲ, ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂತೇಳಿ. ನಮ್ಮಲ್ಲಿ ಟ್ರಬಲ್ಡ್ ವಾಟರ್ಸ್ ಇಲ್ಲ, ಕಾಮ್ ವಾಟರ್. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೇನೆ, ಟ್ವೀಟ್ನಲ್ಲೆಲ್ಲ ಡೀಟೇಲ್ಸ್ ಹಾಕ್ತಾ ಇದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ನಮ್ಮ ರಾಜ್ಯದ ಷೇರು ನ್ಯಾಷನಲ್ ಕಾಂಟ್ರಿಬ್ಯೂಷನ್ 65% ಇದೆ. ಜಾಗತಿಕ ಮಟ್ಟದಲ್ಲಿ 3ನೇ ಇಕೋಸಿಸ್ಟಮ್ ನಮ್ಮದಾಗಿದೆ. ಹೀಗಾಗಿ ಕೇವಲ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರಿ ಇರಲಿ, ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗಲಿಕ್ಕೆ ಬಿಡೋದಲ್ಲ. ನಮ್ಮ ಹತ್ರ ಲ್ಯಾಂಡ್ ಕೊಡಲಿಕ್ಕೆ ನಾವು ಲ್ಯಾಂಡನ್ನು ಕೂಡ ಕೊಡ್ತೀವಿ. ಆ ಎಲ್ಲ ಪ್ಲಾನು ಸಹ ನಮ್ಮ ಹತ್ರ ಇದೆ. ಹೀಗಾಗಿ ಯಾರೂ ಆತಂಕ ಪಡ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಇಲ್ಲಿನೂ ಕೂಡ ದೇವನಹಳ್ಳಿಗೆ ಯಾರು ಸ್ವಯಂ ಇಚ್ಛೆಯನ್ನು ಕೊಡ್ತಾರೆ, ಅವ್ರು ಲ್ಯಾಂಡ್ಸ್ ತಗೋತೀವಿ. ಬೇರೆ ಬೇರೆ ಲ್ಯಾಂಡ್ ಪಾರ್ಸಲ್ಸು ಇದ್ದಾವೆ. ಒಟ್ಟಾರೆ ಇಷ್ಟೇ ಹೇಳ್ತೇನೆ, ನಾರಾ ಲೋಕೇಶ್ ಅವರ ನಿಮ್ಮ ಈ ಏನು ಆಹ್ವಾನ ಅದ, ಆ ಆಹ್ವಾನ